ಪಾಂಡುಪುರ ಪಟ್ಟಣದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘ ಹಾಗೂ ತಾಲೂಕು ಕಾನೂನು ಸೇವೆಗಳ ಸಮಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಮಂಡ್ಯದ ನವೋದಯ ಎಜುಕೇಷನ್ ಟ್ರಸ್ಟ್ನ ಕನ್ನಿಕಾ ಶಿಲ್ಪದ ಕಾರ್ಯದರ್ಶಿ HR ಕನ್ನಿಕಾ ಹಾಗೂ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ B ಪಾರ್ವತಮ್ಮ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂಥ R ಮಹೇಶ್ ಅವರು ಮಾತನಾಡಿ, ಮಹಿಳೆಯರಿಗೆ ಸಾಕಷ್ಟು ಕಾನೂನು ಜಾರಿ ಇವೆ, ಕಾನೂನುಗಳನ್ನ ದುರ್ಬಳಕೆ ಮಾಡಿಕೊಳ್ಳೋದನ್ನೇ ಸದ್ಬಳಕೆ ಮಾಡಿಕೊಳ್ಬೇಕು ಎಂದರು. ಈ ವೇಳೆ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದ B ಪಾರ್ವತಮ್ಮ, ವಕೀಲ ಸಂಘದ ಅಧ್ಯಕ್ಷ ಗಂಗರಾಜ್, ಸನ್ಮಾನಿತರಾದ HR ಕನಿಕಾ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಅಪರ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ N ಬಾಬು, ವಕೀಲ ಸಂಘದ ಕಾರ್ಯದರ್ಶಿ KS ಮೋಹನ್ ಕುಮಾರ್, ಉಪಾಧ್ಯಕ್ಷ ಜಯರಾಮ್, ಖಜಾಂಚಿ ಪುಷ್ಪ ಸೇರಿದಂತೆ ಇತರರಿದ್ದರು. ಅತ್ತೆ ನಾದಿಯರು ತೀರ್ಪು ಕೊಡ್ತಾ ಇದ್ದಾರೆ. ಅವರ ಒಂದು ಮನೋಭಾವ ಬದಲಾವಣೆ ಆದಾಗ ಈ ಒಂದು ವರದಕ್ಷಿಣೆ ಕಿರುಕುಳ, ವರದಕ್ಷಿಣೆ ಹತ್ಯೆಗಳು ಮತ್ತೆ ಭ್ರೂಣ ಹತ್ಯೆ ಪ್ರಕರಣಗಳು ಹಾಗೂ ಏನು ವೇಶ್ಯಾವಾಟಿಕೆ ನಡೆಸುವಂಥ ಅಪರಾಧ ಪ್ರಕರಣಗಳು ಕಡಿಮೆಗೆ ಬರ್ತದೆ. ಅದು ಹೆಣ್ಣಿಗೆ ಶತ್ರುವುದು ನಾವು ತಿಳ್ಕೊಂಡು ಬೇರೆ ಇನ್ನೊಂದು ಹೆಣ್ಣಿಗೆ ನಾವು ತೊಂದರೆ ಕೊಡಬಾರ್ದು. ಪ್ರತಿಯೊಬ್ಬ ಹೆಣ್ಮಕ್ಕಳನ್ನು ಹೊಂದಿರಬೇಕು. ಮತ್ತು ನಮ್ಮ ಪುರುಷರ ಕಡೆಯಿಂದ ಆಗುವಂಥ ದೌರ್ಜನ್ಯಗಳ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಅತ್ಯಾಚಾರ ಆಗ್ಬೋದು, ಪೋಕ್ಸೋ ಪ್ರಕರಣಗಳಾಗ್ಬೋದು, ದೌರ್ಜನ್ಯ ಆಗ್ಬೋದು, ಗೌರವಕ್ಕೆ ಅಪಮಾನ ಮಾಡುವಂಥ ಪ್ರಕರಣಗಳಾಗ್ಬೋದು, ಈ ಎಲ್ಲ ಪ್ರಕರಣಗಳು ಆಗ್ತಾ ಇರೋದ್ರಿಂದ ಹೆಣ್ಣು ಮಕ್ಕಳ ಮೇಲೆ ಗೌರವ ಇಲ್ಲದೇ ಇರುವಂಥ ಪುರುಷರು ಮತ್ತು ಸುಸಂಸ್ಕೃತದಿಂದ ಬೆಳೆದಂಥ ಮಕ್ಕಳು ಈ ಎಲ್ಲ ಕೃತ್ಯಗಳಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗಾಗಿ ಅಂಥದಕ್ಕೆಲ್ಲ ಕಡಿವಾಣ ಹಾಕಿಕೊಂಡು ನಾವು ಪ್ರತಿಯೊಬ್ಬ ಪುರುಷರು ಮನಪರಿವರ್ತನೆ ಮಾಡಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡೋದಕ್ಕೆ ಪ್ರತಿಯೊಬ್ಬ ಪುರುಷರು ಸಹಕರಿಸಬೇಕು ಅಂತ ಕೇಳ್ಕೊಳ್ತೀವಿ. ಮತ್ತು ನಮ್ಮ ಹೆಣ್ಮಕ್ಕಳು ಎಲ್ಲ ಕ್ಷೇತ್ರದಲ್ಲೂ ಈಗಾಗಲೇ ಅವರು ಸಾಧನೆ ತೋರಿಸಿದ್ದಾರೆ. ಆ ಒಂದು ಸಾಧನೆಯನ್ನು ನಾವು ಗುರುತಿಸಿ ಅವರನ್ನು ಒಂದು ಪ್ರಶಂಸೆ ಮಾಡುವಂಥ ದಿನ ಇದು. ಅಂತಹ ಒಂದು ದಿನ ಒಂದಿನಕ್ಕೆ ಸೀಮಿತವಾಗಬಾರ್ದು. ನಿಮ್ಮೆಲ್ಲರ ಅಭಿವೃದ್ಧಿ ಹೀಗೆ ಮುಂದುವರಿಲಿ. ನಾವು ನಿಮ್ಮ ಒಂದು ಅಭಿವೃದ್ಧಿಗೆ ಸಹಕಾರ ಕೊಡ್ತೀವಿ. ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಕಾನೂನು ಕೈಗೊಳ್ಳುತ್ತದೆ. ಅಂತಹ ಯಾವುದೇ ಒಂದು ದೌರ್ಜನ್ಯಗಳು ಹೆಣ್ಣು ಮಕ್ಕಳ ಮೇಲೆ ಆದ ಪಕ್ಷದಲ್ಲಿ ಕೂಡಲೇ ನಮ್ಮ ಕಾನೂನನ್ನು ಸಂಪರ್ಕಿಸಬೇಕು. ಕಾನೂನಿನಡಿಯಲ್ಲಿ ನಿಮಗೆ ರಕ್ಷಣೆ ಸಿಗುತ್ತೆ. ಮಹಿಳೆಯರಿಗೆ ಸಾಕಷ್ಟು ಇಂದು ಅವರ ಪರ ಕಾನೂನುಗಳು ಬಂದಿದ್ದಾವೆ ಅವರ ರಕ್ಷಣೆಗಾಗಿ. ಹಾಗಾಗಿ ಅಂಥ ಕಾನೂನುಗಳನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮತ್ತು ಕಾನೂನುಗಳನ್ನು ದುರ್ಬಳಕೆ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಡಿ. ಅಗತ್ಯ ಇರುವ ಕಡೆ ಕಾನೂನುಗಳನ್ನು ಬಳಕೆ ಮಾಡ್ಕೊಳ್ಳಿ. ಸುಮ್ಮನೆ ಅನವಶ್ಯಕವಾಗಿ ಪುರುಷರು ತೊಂದರೆ ಕೊಡಬೇಕು ಅಂತೇಳಿ DV ಆ್ಯಕ್ಟು 498 ಆ ಥರ ಪ್ರಕರಣಗಳು ಮತ್ತು 354 ಪ್ರಕರಣಗಳು ದಾಖಲಾಗುವಂಥ ನಿದರ್ಶನಗಳು ನಮ್ಮ ಮುಂದೆ ಕೆಲವು ಥರ ಬಂದಿರ್ತವೆ. ಅಂಥ ಪ್ರಕರಣಗಳನ್ನು ಕಡಿವಾಣ ಹಾಕಿ ನಿಜವಾದ ಪ್ರಕರಣಗಳು ಬಂದವರಿಗೆ, ಸಂತ್ರಸ್ತರಿಗೆ ಅಗತ್ಯ ಇರುವ ಕಡೆ ಕಾನೂನಿನ ನೆರವನ್ನು ಪಡ್ಕೊಳ್ಳಿ, ರಕ್ಷಣೆ ಪಡೆದು ತಾವು ಕೂಡ ಇನ್ನಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಆಗಿ ಒಂದು ಸುಸ್ಥಿರ ಸಮಾಜ ನಿರ್ಮಾಣ ಮಾಡೋದಕ್ಕೆ ತಾವೆಲ್ಲ ಸಹಕರಿಸಿ ಅಂತೇಳಿ ನಾನು ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ನಾನು ಧನ್ಯವಾದ ಅರ್ಪಿಸುತ್ತೇನೆ. ಎಲ್ಲರಿಗೂ ಕೆಲಸನೂ ಸೇರಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು. ನೆನ್ನೆ ದಿನ ಇತ್ತು, ಇವತ್ತಿನ ರಜೆ ಇರೋದ್ರಿಂದ ಈ ದಿನ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ಮಹೇಶ್ ಸರ್ ಎಲ್ಲನೂ ಕವರ್ ಮಾಡಿದ್ರು, ನಾನು ಏನು ಹೇಳೋದಿಲ್ಲ. ಇವಾಗ ನನಗೂ ಹುಷಾರಿರಲಿಲ್ಲ. ಈಗ ನನಗೆ ಸಪೋರ್ಟ್ ಮಾಡಿ ಇವರಿಬ್ಬರು ಬೆಂಬಲ ಇದ್ದಾರೆ. ಇವಾಗ ಹೇಳ್ಬೋದು ಪವರ್ಫುಲ್ ಅಂತ ಇವ್ರು ಹೇಳಿದ್ರು, ಬಟ್ ನನ್ನ ಪವರು ಇವರಿಬ್ಬರಿಂದ. ಈ ಕಾರ್ಯಕ್ರಮ ಪರವಾಗಿ ತುಂಬ ಧನ್ಯವಾದಗಳನ್ನು ಹೇಳ್ತೀನಿ. ಯಾಕೆಂದರೆ 3 ಕೋಟಿ ಕೆಲಸ ಮಾಡೋದಂದ್ರೆ ತುಂಬ ಕಷ್ಟ ಇದೆ. ಸಡನ್ನಾಗಿ ನಾವು ರಜೆ ಹೋಗ್ಬೇಕಾದ್ರೆ ನನಗೆ ಇಬ್ಬರು ಇನ್ಚಾರ್ಜ್ ಹಾಕಿದ್ರೆ ನಾನು ಹಾಕಿ ನನ್ನ ಕ್ಲೈಂಟ್ ರಿಲೀಫ್ ಆಗಬೇಕಲ್ಲ. ಸೊ ಅವರಿಬ್ರು ನನಗೆ ಬೆಂಬಲಿತರಾಗಿದ್ದಾರೆ. ಅವರಿಗೆ ನಾನು ಅಂತಾರಾಷ್ಟ್ರೀಯ ಮಹಿಳಾ ದಿನ ಶೇರ್ ಮಾಡ್ತಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್. ಅನ್ನೋದೊಂದು ಶಕ್ತಿ ಎಲ್ಲರಿಗೂ ಗೊತ್ತಿದೆ. ಯಾಕಂದರೆ ಈ ಕ್ಷೇತ್ರದಲ್ಲೂ ಆಕೆಯ ಪಾತ್ರ ಅತಿ ಮುಖ್ಯವಾಗಿದೆ ಅಂತ ಅಂದರೆ ತಪ್ಪಾಗೋದಿಲ್ಲ. ಶಿಕ್ಷಣದಿಂದಲೇ ಮಹಿಳೆ
ಒಂದು ಏನಂದ್ರೆ ಈ ಸಮಾಜದಲ್ಲಿ ನಾವು ಯಾವುದನ್ನ ಸಮಸ್ಯೆನ ಬಗೆಹರಿಸಬೇಕು ಅಂತ ಹೇಳಿದ್ರೆ ಆಕೆ ಶಿಕ್ಷಣ ಮುಖ್ಯ. ನಾನು ಅದನ್ನ ಹೇಳ್ತೀನಿ, ಯಾಕಂದ್ರೆ ಎಲ್ಲರ ಮಕ್ಕಳುಗಳು ಅಟ್ಲೀಸ್ಟ್ ಒಂದು PUC ಡಿಗ್ರಿವರೆಗಾದ್ರೂ ಮಕ್ಕಳನ್ನ ಓದಿಸ್ಬೇಕು ಅಂತ ನನ್ನ ಕಳಕಳಿಯ ಮನವಿ. ಎಲ್ಲ ತಾಯಂದಿರು ಇದ್ದಾರೆ, ತಂದೆಯವರು ಕೂಡ ಇದ್ದಾರೆ, ನಿಮ್ಗೆ ಹೆಣ್ಮಕ್ಳು ಇರ್ತಾರೆ, ನಿಮ್ಗೂ ಹೆಣ್ಮಕ್ಳು ಇರ್ತಾರೆ, ಓದಿಸಿ ಪ್ಲೀಸ್ ಬೇಗ ಬೇಗ ಮದುವೆ ಮಾಡಬೇಡಿ. ನಂದು ಎಲ್ಲ ಕಡೆ ರಿಕ್ವೆಸ್ಟ್. ಶಿಕ್ಷಣ ಇದ್ದವರು ಆ ಥರ ಇದಕ್ಕೆ ಸಮಸ್ಯೆಗಳಿಗೆ ಸಿಲುಕಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ಅವ್ರಿಗೂ ಒಂದು ಜ್ಞಾನ ಇರುತ್ತೆ. ಮನೆಯಲ್ಲಿ ಸಂಸ್ಕಾರ ಸರಿಯಾಗಿ ಸಂಸ್ಕಾರ ನಾನು ಕಲಿಸ್ಕೊಟ್ಟಿರ್ತೀವಿ. ಸಮಾಜದಲ್ಲಿ 4 ಜನ ನೋಡಿದಾಗ ನಾನು ಹೆಂಗೆ ಬೆಳಿಬೇಕು, ನಾನು ಹೆಂಗೆ ನಡ್ಕೋಬೇಕು ಅನ್ನೋ ನಡವಳಿಕೆ ಸಮಾಜದಲ್ಲಿ ತಿಳ್ಕೊತಾರೆ. ಮನೆಯಿಂದ ಸ್ಟಾರ್ಟ್ ಆಗಿ ಸಮಾಜಕ್ಕೆ ಹೋಗಿ ಆಕೆ ಕಚೇರಿ ಅಂತ ಹೋದಾಗ ಅಲ್ಲೇ ಹೆಂಗೆ ನಡವಳಿಕೆಗಳನ್ನು ನಾವು ಮುಂದುವರಿಸಬೇಕು. ಮದುವೆ ಆದ್ಮೇಲೆ ನನ್ನ ಗಂಡನ ಜೊತೆ ಅತ್ತೆ ಮಾವ ಜೊತೆ ನಾನು ಹೆಂಗೆ ಮಿಂಗಲ್ ಆಗಬೇಕು, ಹೊಂದಾಣಿಕೆಯನ್ನು ಮಾಡ್ಕೋಬೇಕು ಅನ್ನೋದು ಆಕೆಗೆ ಎಲ್ಲ ಸರಿಯಾಗಿ ಯಾರು ತಿಳ್ಕೊಳ್ಳೋದಾರ ನಮ್ಮನ್ನ ಮನವರಿಕೆ ಬರಬೇಕು. ಹೆಣ್ಣು ಹಠ ಮಾಡಬಾರ್ದು, ಗಂಡು ಜಡವಾಗಿ ಕೂತ್ಕೋಬಾರ್ದು. ಇದೇ ನಿಮ್ಗೆಲ್ಲ ಗೊತ್ತಿರೋಂಥ ಗಾದೆ ಆದ್ರೂ ನಾವು ಯಾವಾಗ ಹಠ ಮಾಡ್ತೀವಿ ನಮ್ಮ ಸಂಸಾರ ಹಾಳಾಯ್ತು ಅಂತ ಅರ್ಥ. ಸೊ ಎಲ್ಲರೂ ಹೊಂದಾಣಿಕೆ ಮುಖ್ಯ ಅನ್ನೋದು ಅದು ಎಲ್ಲರಿಗೂ ಅಪ್ಲಿಕೇಬಲ್ ಆಗುತ್ತೆ. ನೋಡಿ, ಯಾರು ಅಪ್ಲಿಕೇಬಲ್ ಆಗುತ್ತೆ ಅವ್ರಿಗೆ ಅಪ್ಲಿಕೇಬಲ್ ಆಗುತ್ತೆ. ನಾನು ಅಂದ್ಬಿಟ್ಟು ಎಲ್ಲ ಸಹಿಸ್ಕೊಂಡಿದ್ದೀವಿ ಅಂತ ಒಪ್ಕೊಂಡ್ಕೊಟ್ಟಾರೆ. ಯಾಕಂದ್ರೆ ನಾವೆಲ್ಲ ನೋಡ್ತೀವಲ್ಲ ಕೇಸಸ್, ನಾವು ನೋಡಿದಾಗ ನನಗೆ ಗೊತ್ತಾಗುತ್ತದೆ. ನಾನು ಅಲ್ಲಿ ಸ್ವಲ್ಪ ಅವ್ರ ಮೈಂಡನ್ನ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಅವ್ರು ನಾನು ಕೇಳೋದಕ್ಕಿಂತ ಜಾಸ್ತಿ ಉತ್ತರ ಕೊಟ್ಟು ಇದು ಹಠ ಮಾರಿ ಹೆಣ್ಣು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಈ ಗಂಡು ಬಂದಾಗ ಅವ್ರನ್ನ ಸ್ಟಡಿ ಮಾಡಿದಾಗ ಗೊತ್ತಾಗುತ್ತೆ. ಎಲ್ಲರಿಗೂ ರೆಡಿ ಇರ್ತಾರೆ ಅವ್ರು. ಮೇಡಮ್ ನಾನು ಕರ್ಕೊಂಡು ರೆಡಿ, ನಾನು ಮಾತ್ರ ಹೋಗಲ್ಲ ಅಂತ ಹೇಳ್ತಾರೆ. ಸೊ ಹಠ ಮಾಡೋದಕ್ಕಿಂತ ನಾವು ಬಂದಿರೋದು ಯಾಕೆ ನಮ್ಗೆ ನೆಗ್ಲಿಜೆನ್ಸ್ ಆಗಿದೆ, ನಮಗೆ ಮೇಂಟೆನೆನ್ಸ್ ಬರಬೇಕು ಅಂತ ಹೇಳಿದಾಗ ಅದು ಕರ್ಕೊಂಡು ಹೋಗ್ತಿರೋದು ಯಾಕೆ ಹೋಗ್ಬಾರ್ದು ಅಂತ ನನ್ನ ಪ್ರಶ್ನೆ. ಎಲ್ಲರಿಗೂ ಗೊತ್ತಿದೆ, ಏನು ಗೊತ್ತಿಲ್ಲ ನಮಗಿಲ್ಲ, ನಮ್ಮ ಪಾಂಡಿಗಳು ಹೋಗ್ತಿದ್ದಾಗೆಲ್ಲ ಗೊತ್ತಿದೆ ಮೇಡಮ್ ಏನು ಮಾತಾಡ್ತಾರೆ ಅನ್ನೋದು. ಸೊ ಇಷ್ಟು ಮತ್ತೆ ಸರಿ ಹೇಳ್ದಂಗೆ ಆಗಲೇ ಕಾನೂನುಗಳನ್ನ ಮಹಿಳೆಗೆ ಅಂತಾನೆ ಹೆಚ್ಚು ಕಟ್ಟಡಿಯಲ್ಲಿ ಜಾಸ್ತಿ ಕಾನೂನು ಇರೋದು ಮಹಿಳೆಗೆ, ಪುರುಷರಿಗೆ ಕೆಳಗಡೆ ಇದೆ. ಆದ್ರೂ ಅವ್ರ ಮೇಲೆ ದೌರ್ಜನ್ಯ ಆಗಲ್ಲ ಅಂತಲ್ಲ, ಪುರುಷರ ಮೇಲೆ ದೌರ್ಜನ್ಯ ಆಗ್ತದೆ ಹೆಣ್ಮಕ್ಳು ಮಾಡ್ತಾ ಇರೋದು. ಸೊ ಅದು ನಾವು ಹೇಳ್ಕೊತಾ ಇಲ್ಲ ಅಷ್ಟೇ, ಮನಸ್ಸಲ್ಲಿ ಇಟ್ಕೊಳ್ತಾರೆ. ನಾವು ಹೆಣ್ಮಕ್ಳು ಹತ್ಬಿಡ್ತೀವಿ, ಎಲ್ಲ ಸಮಸ್ಯೆಗಳು ಬಗೆಹರಿಸ್ಕೊತೀವಿ, ಇನ್ನೊಬ್ರು ಹೇಳ್ಕೊತೀವಿ ಮಾಡ್ತೀವಿ, ಅದೆಲ್ಲ ಗೊತ್ತಾಗಂಗೆ ಇನ್ನೂ ಜಾಸ್ತಿನೇ ಹೇಳ್ತೀವಿ. ಸೊ ಅದೆಲ್ಲ ಗಂಡ್ಮಕ್ಳು ಅಳಲ್ಲ ಅಂದ ತಕ್ಷಣ ಅವ್ರ ಮನಸ್ಸಲ್ಲಿ ಏನೂ ಇರಲ್ಲ ಅಂತ ಅಲ್ಲ, ಅವರಲ್ಲೂ ನೋವಿದೆ, ಅದನ್ನ ಹೇಳ್ಕೊಳಕ್ಕಾಗ್ತಾರೆ. ಹೆಂಡತಿಗೆ ಹೇಳಿದ್ರೆ ಅವ್ರ ಜವಾಬ್ದಾರಿ ಎಲ್ಲ ನಮ್ಮ ತಂದಾಗ್ತಾರೆ. ಅಮ್ಮಂಗೆ ಹೇಳಕ್ಕಾಗಲ್ಲ, ಅವ್ರು ವಯಸ್ಸಾದ್ರು ಇರ್ತಾರೆ. ಮತ್ತೆ ಅಕ್ಕ ತಂಗಿರಿಗೆ ಹೇಳಿದ್ರೆ ಅವ್ರ ಗಂಡ ಇರ್ತಾರೆ. ಪಾಪ ಆಕೆಯಲ್ಲಿ ಅವ್ರ ಮನೇಲಿ ಹಿಂಗಾಗಿದೆ ಅಂತ ಹೇಳಿ ಗಂಡನ ಮನೆಯಲ್ಲಿ ನೆನೆಸ್ಕೋತಾರೆ. ಅಣ್ಣ ತಮ್ಮ ಅಂತ ಅವ್ರು ಯಾರತ್ರನೂ ಹೇಳ್ಕೊಳಲ್ಲ. ಸೊ ಯಾರತ್ರ ಹೇಳ್ಕೋಬೇಕು? ಉತ್ತಮವಾದ ಸ್ನೇಹಿತ ಇರ್ಬೇಕು. ಆ ಸ್ನೇಹಿತ ಒಬ್ಬ ಪುರುಷನೇ ಆಗಿರ್ಬೇಕು. ಹಂಗಾದಾಗೇನೆ ಆಗೋದದು. ಹೆಣ್ಮಕ್ಳಾದ್ರೆ ಆಗಲ್ವಲ್ಲ, ಇಲ್ಲಿ ಕಾನೂನು ಇದೆಯಲ್ಲ. ಸೊ ಅದರಿಂದ ನಾನು ಹೇಳೋದು ನಮ್ಮ ಕೈಯಲ್ಲಿ ಎಲ್ಲ ಇದೆ. ಒಂದು ಉತ್ತಮ ಇರ್ಬೋದು, ಯಾವುದೇ ರೀತಿಯ ಒಂದು ಬಾಂಧವ್ಯ ಇರ್ಬೋದು, ಎಲ್ಲ ನಾವು ಯಾರ ಹತ್ರ ಹೇಗೆ ನಡವಳಿಕೆ, ನಮ್ಮ ನಡವಳಿಕೆ ಮೇಲೆ ಎಲ್ಲ ಆಗುತ್ತೆ. ಸೊ ಅದರಿಂದ ದೌರ್ಜನ್ಯಗಳು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಒಪಿನಿಯನು. ಸೊ ಈ ದಿನ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದ್ರೆ ನಮ್ಮ ವಕೀಲ ಸಂಘ ಎಲ್ಲರಿಗೂ ನಮಸ್ತೆ ಹೇಳ್ತಾ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಿಜ ನನಗೆ ಖುಷಿಯಾಗುತ್ತೆ ಏನಂತಂದರೆ, ನನ್ನನ್ನು ಕೂಡ ಜಡ್ಜ್ TP ರಾಮಚಂದ್ರ ಅಂತೇಳಿ ಒಂದು ಕಲಶಕ್ತಳಿ ನನ್ನನ್ನು ಕೂಡ ಜಡ್ಜು, ಮತ್ತು ನನ್ನ ಅಮ್ಮನೂ ಕೂಡ ಜಡ್ಜಾಗಿ ಬಂದಿದೆ. ಈಗ ನನಗೆ ಆಸೆ ಸರ್ ಹೇಳಲು ತುಂಬ ಖುಷಿಯಾಗಿ ಇತಿಹಾಸ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಇಟ್ಕೊಂಡಿದ್ದೆ ಒಂದು ಕಾರ್ಖಾನೆಯಲ್ಲಿ ಮಹಿಳೆಯರು ಹತ್ತಿ ಗಿರಣಿಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವ್ರಿಗೆ ವೇತನ ಏನಿದೆ ತಾರತಮ್ಯ ಮತ್ತು ಅವರ ಸೌಲಭ್ಯಗಳು ಅವರಿಗೆ ಸರಿಯಾಗಿ ಗೊತ್ತೇ ಇದ್ದಾಗ ಕ್ಲಾರಾ ಜೆಟ್ಕಿನ್ ಮುಖಾಂತರ ಇದು ಚಳವಳಿಗೆ ಸ್ವರೂಪವನ್ನು ತಗೊಂಡು ನಂತರ ಜರ್ಮನಿಯಲ್ಲಿ 1975ನೇ ಇಸ್ವಿಯಲ್ಲಿ ಅಂತಾರಾಷ್ಟ್ರೀಯ ಮಾರ್ಚ್ 8ನೇ ತಾರೀಕು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಘೋಷಣೆ ಆಯಿತು. ಇಡೀ ವಿಶ್ವಾದ್ಯಂತ ನಾವು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸ್ತಾರೆ. ಹೆಣ್ಣು ಸಮಾಜದ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯನ್ನು ತೆರೆದಂತೆ ಇಂಥ ಎಷ್ಟು ಹೆಣ್ಣ ಮಕ್ಕಳ ಬಗ್ಗೆ ನಾವು ಧ್ಯೇಯ ವಾಕ್ಯಗಳನ್ನು ಕೇಳ್ತಾ ಇರ್ತೀವಿ, ಅದನ್ನ ಅನುಸರಿಸ್ತಾ ಇರ್ತೀವಿ. ಮೇಡಮ್ ಒಂದು ಮಾತು ಹೇಳಿ, ಸಮಾಜವನ್ನು ಕಟ್ಟಬೇಕು ಅಂತಂದರೆ ಪುರುಷ ಮತ್ತು ಸ್ತ್ರೀ ಇಬ್ಬರು ಕೂಡ ಸಮಾನರಾಗಿರಬೇಕು. ಒಂದು ಶರೀರಕ್ಕೆ ಮೆದುಳು, ಹೃದಯ ಹೇಗೋ ಎರಡು ಡೆಟ್ಟಾದ ಏನು ಮಾಡೋಕ್ಕಾಗ ನಿಂತದ್ದು ಹೇಗೋ ಹಾಗೆ
ಗಂಡಸರು ಮತ್ತೆ ಸ್ತ್ರೀಯರು ಇಬ್ಬರು ಸಾಮಾಜಿಕ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಸಮಾಜದಲ್ಲೂ ಕೂಡ ಒಳ್ಳೆಯ ರೀತಿಯಾಗಿ ನಾವು ಮಕ್ಕಳನ್ನ ಜವಾಬ್ದಾರಿಯುತವಾಗಿ ಸಮಾಜಕ್ಕೆ ಕೊಡ್ಬೋದು. ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಡಾಕ್ಟರ್ B.R. ಅಂಬೇಡ್ಕರ್ ಅವರು ಜೊತೆಗೆ 15 ಮಂದಿ ಸ್ತ್ರೀಯರು ಕೂಡ ಕೆಲಸವನ್ನ ಮಾಡಿದ್ದಾರೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. ನಿಮಗೆ ನ್ಯಾಯ ಹೇಳೋದು ನಾನು ಹೇಳುವಂಥದ್ದು ಏನೂ ಇಲ್ಲ. ಆದರೆ ಮಹಿಳೆ ಅನ್ನೋದು ಮಹಿ ಪ್ಲಸ್ ಇಲೆ ಅಂದರೆ ಭೂಮಿ ತೂಕದವಳು ಅಂತ ಅರ್ಥ. ನಾವು ಕೂಡ ಮನೆಯಲ್ಲಿ ಒಬ್ಬ ತಾಯಿಯಾಗಿ, ಅಕ್ಕನಾಗಿ, ತಂಗಿಯಾಗಿ, ಸಹಧರ್ಮಿಣಿಯಾಗಿ, ಶಿಕ್ಷಕಿಯಾಗಿ ನಾವೆಲ್ಲ ಈ ಸಮಾಜವನ್ನು ಹುಟ್ಟುತ್ತಾ ಇದ್ದೀವಿ. ಅಂದರೆ ನಮ್ಮಲ್ಲಿ ತಾಳ್ಮೆ ಮುಖ್ಯ, ಸಹಾನುಭೂತಿ ಮುಖ್ಯ, ಮಮತೆ ಮುಖ್ಯ, ವಾತ್ಸಲ್ಯ ಮುಖ್ಯ. ಈಗ ನವಗ್ರಹಗಳಿದ್ದಾವೆ, ದೇವಸ್ಥಾನಕ್ಕೆ ಹೋಗ್ತೀವಿ, ನಾವು ಸುತ್ತಾ ಇರ್ತೀವಿ. ಆದರೆ ಭೂಮಿ ಇರೋದಕ್ಕೆ ಇಲ್ಲ. ಅಷ್ಟು ಗ್ರಹಗಳನ್ನ ಹಿಡಿದಿರುವಂಥ ಶಕ್ತಿ ನಮಗಿರುವಂಥದ್ದು. ಅಂದರೆ ನಮಗೆ ತಾಳ್ಮೆ ಹೆಚ್ಚು, ನಾವು ಸಹಿಸ್ಕೊಂಡು ಹೋಗ್ಬೇಕು. ಎಣ್ಣೆ ತಾಳ್ಮೆ ತ್ಯಾಗದ ಪ್ರತಿರೂಪವೇ ಹೆಣ್ಣು ಅಂತ ಹೇಳ್ತಾ ನನಗೆ ನನ್ನ 26ನೇ ಪುಸ್ತಕ ಇವತ್ತು ಬಿಡುಗಡೆ ಇದೆ. ಬಿಡುಗಡೆ ಸಮಾರಂಭ ಅಲ್ಲಿ ಆಯೋಜನೆ ಮಾಡಬೇಕು. ಸದ್ಯ ತಿಳ್ಕೊತಾ ಇದೆ. ಒಂದು ಪುಟ್ಟ ಕವನವನ್ನು ಹೋಗ್ಬಿಟ್ಟು ನನ್ನ ಮಾತನ್ನು ಮುಗಿಸ್ಬಿಡ್ತೀನಿ. ಜೀವನವಿಲ್ಲದ ಶರೀರದಂತೆ ಜ್ವಾಲಾಮುಖಿಯ ಮಡಿಲಲ್ಲಿಟ್ಟರೂ ಜೀವ ಕಳೆಯ ತುಂಬಿ ಬದುಕುವೆ ನೀ ಸ್ತ್ರೀ ಶಕ್ತಿದೆ. ಮಗಳಾದ ತಂದೆಗೆ ಬೆಳಗಾದ ಮೆಟ್ಟಿದ ಮನೆಗೆ ಅಕ್ಕ ತಂಗಿ ಸ್ನೇಹಿತೆಯಾಗಿ ಮಾತೃವಾಗಿ ತನ್ನ ಸರ್ವಸ್ವವನ್ನೇ ದಾರಿಯಿದೆ ನೀ ಸ್ತ್ರೀ ಶಕ್ತಿದೆ. ಹನ್ನೊಂದಿತ್ತು ಕಾಲ ಅಡಿಗೆ ಮನೆಯಲ್ಲಿ ಮುದ್ರೆ ಕಳಚಿ ಅಡೆತಡೆಗಳ ಮೀರಿ ಬೆಳೆದೆ. ಪ್ರತಿ ರಂಗದಲ್ಲಿಯೂ ನಿನ್ನೆಯ ಚಾಪು ತಲೆ ಬರಹ ನಿನ್ನದೆ ಬರೆದೆ ಸ್ತ್ರೀ ನೀ ಶಕ್ತಿದೆ. ಹೆರುವ ತಾಯಿಗಿಲ್ಲ ಹೆಣ್ಣು ಗಂಡು, ಹೆರುವ ತಾಯಿಗಿಲ್ಲ ಹೆಣ್ಣು ಗಂಡು, ಅತ್ತೆಗೆ ಪ್ರಶ್ನೆ ಹೆಣ್ಣು ಗಂಡು, ಸಮಾನ ಜೀವನದ ಗಾಲಿಯಲ್ಲಿ ಶರೀರ ಮೆದುಳು ಹೃದಯಗಳಿದ್ದಂತೆ ಸ್ತ್ರೀ ನೀ ಶಕ್ತಿದೆ. ನಿನ್ನಲ್ಲಿ ಅಡಗಿದರು ಅಧಿದೇವತೆಗಳು, ಛಲವಿರಲಿ ಬಲವಿರಲಿ ನಿನ್ನ ಹೋರಾಟಕ್ಕೆ, ಶೌರ್ಯ ಸಾಹಸಗಳ ಪ್ರೀತಿ ವಾತ್ಸಲ್ಯಗಳ ಶಾಂತಿ ಸಹನೆಯ ಪ್ರತಿರೂಪವೇ ಸ್ತ್ರೀ ನೀ ಶಕ್ತಿದೆ. ಶತಮಾನಗಳ ನಿಯಮಗಳ ತೂರಿ ನರ ರಾಕ್ಷಕರಿಗೆ ಖಡ್ಗವ ತೋರಿ ಕೆಚ್ಚದೆಯಿಂದ ಕಿಚ್ಚು ಹಚ್ಚಿ ಶಾಶ್ವತ ಸಂಕ್ರಮಣ ಎರೆಗೆ ಮಾದರಿ ಮೇಲೆ ನೀ ಶಕ್ತಿದೆ. ಪ್ರತಿದಿನವೂ ಜಂಜಾಟದ ಬದುಕು ನೆನೆಯಬೇಕು ಅನುದಿನವೂ ನಿನ್ನ ತ್ಯಾಗ ಬಲಿದಾನವ. ಹುಟ್ಟಿದರೆ ಹೆಣ್ಣಾಗಿ ಹುಟ್ಟಬೇಕು, ಜೀವನದಲ್ಲಿ ಸಾರ್ಥಕ ಎಲ್ಲ ಇದರಲ್ಲಿ ಹೆಣ್ಣು ದಿನಾಚರಣೆಯ ಶುಭಾಶಯಗಳನ್ನು ಕೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಏನೋ ಒಂದು ಇತ್ತೀಚೆಗೆ ಮೇಡಮ್ ಹೇಳಿದಂಗೆ 1975-77ರಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ, ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಆಚರಣೆಯಲ್ಲಿ ಮಹಿಳೆಯರಿಗೆ ಪ್ರತಿಯೊಂದು ಸ್ಥಾನಮಾನವನ್ನು ನೀಡಬೇಕು. ಅವರ ಹಕ್ಕುಗಳನ್ನು ಏನು ನೀಡ್ತಾ ಇದೀವೋ ಅದೇ ರೀತಿ ಅವರ ಬಾಧ್ಯತೆಗಳನ್ನು ತಿಳ್ಕೊಂಡು ಅವ್ರ ಜೀವನ ನಡೆಸಬೇಕು ಅನ್ನೋ ಒಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡ್ತೀವಿ. ಈಗ ನಮ್ಮ PCJ ಸಾಹೇಬ್ ಹೇಳಿದ್ರು ಇತ್ತೀಚಿನ ದಿನಗಳಲ್ಲಿ ಜವಾಬ್ದಾರಿ ಬಗ್ಗೆ, ಮತ್ತು ನಮ್ಮ ಮೇಡಮ್ ಹೇಳಿದಂಗೆ ಇವತ್ತು ಮಹಿಳೆಯರಿಗೆ ಎಷ್ಟು ದೌರ್ಜನ್ಯ ಆಗ್ತಿದೆ ಅದೇ ರೀತಿ ಪುರುಷರಿಗೂ ಆಗ್ತಾ ಇದೆ ಅಂತ ಬಂದಿದೆ. ಹಾಗಾಗಿ ನಾವು ಮಹಿಳೆಯರಿಗೆ ಏನು ನಮ್ಮ ಸಮಾನತೆ ಬೇಕು, ಎಲ್ಲದರಲ್ಲೂ ನಮ್ಮ ಹಕ್ಕುಕೊಳ್ಬೇಕು. ಏನು ಹೋರಾಟ ಒಂದು ವೇತನದಿಂದ ಸ್ಟಾರ್ಟ್ ಆಯಿತು. ಇವತ್ತು ಆ ವೇತನ ಹೋಗಿ ಇವತ್ತು ನಾವು ಸಮಾಜದಲ್ಲಿ ಒಂದು ಸಮಾನತೆನ ಕೇಳ್ತಾ ಇದ್ದೀವಿ. ಆ ಸಮಾನತೆನ ಉಳಿಸ್ಕೋಬೇಕು ಅಂದರೆ ನಾವು ನಮ್ಮ ಜವಾಬ್ದಾರಿಗಳನ್ನ ಆ ಥರ ಕೊಡಲೇಬೇಕಾಗುತ್ತೆ. ಯಾಕೆಂದ್ರೆ ಇವತ್ತು ಮಹಿಳೆಯರು ಒಂದು ಮನೆಯಲ್ಲಿ ಒಂದು ಹೆಣ್ಣಾಗಿ, ತಾಯಿಯಾಗಿ, ಅಕ್ಕ ತಂಗಿ ಪ್ರತಿಯೊಂದು ರೀತಿಯಲ್ಲಿ ಹೇಗೆ ಒಂದು ಸಮಾಜವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀವಿ. ಒಂದು ಹೆಣ್ಣು ಅಂದರೆ ಅದು ಒಂದು ಜಗತ್ತು ಅನ್ನೋ ಒಂದು ಭಾವನೆಯನ್ನು ಇವತ್ತು ನಾವೆಲ್ಲ ಬೆಳೆಸ್ಕೊಂಡು ಬಂದಿದ್ದೀವಿ. ಆ ಒಂದು ಜಗನ್ಮಾತೆ ಇವತ್ತು ಜಗತ್ತನ್ನು ಯಾವ ರೀತಿ ನಡೆಸಬೇಕು ಅನ್ನೋ ಒಂದು ಭಾವನೆಯಲ್ಲಿ ಎಲ್ಲ ಶಕ್ತಿ ದೇವತೆಗಳಲ್ಲೂ ನಾವು ಹೆಣ್ಣನ್ನು ರೂಪನೇ ಕಾಣ್ತೀವಿ ಹೊರತು ಯಾವುದೇ ಗಂಡನ್ನು ಕಾಣಲ್ಲ. ಹಾಗಾಗಿ ಆ ಒಂದು ಶಕ್ತಿ ದೇವತೆ ಒಂದು ಶಕ್ತಿ ಹೆಣ್ಣಲ್ಲಿದೆ ಅನ್ಬೇಕಾದ್ರೆ ಆ ಒಂದು ಶಕ್ತಿಗೆ ನಾವು ಎಲ್ಲ ಪೂಜ್ಯ ಭಾವನೆಯನ್ನು ಬೆಳೆಸ್ಕೊಂಡು ಬರ್ತಾ ಇದ್ದೀವಿ. ಅದರಲ್ಲೂ ನಮ್ಮ ನಮ್ಮ ಭಾರತ ದೇಶದಲ್ಲಿ ಹೆಣ್ಣು ಅಂತ ಒಂದು ಸಂಸ್ಕೃತಿ, ಒಂದು ಸಮಾನತೆಗೆ ಹೆಚ್ಚಿನ ಗೌರವವನ್ನು ಕೊಡ್ತಾ ಇದ್ದೀವಿ ಅನ್ನೋ ಒಂದು ನಮ್ಮ ಭಾವನೆ ಇದೆ. ಹಾಗಾಗಿ ಈ ಒಂದು ಭಾವನೆಯನ್ನು ನಾವೆಲ್ಲರೂ ಉಳಿಸ್ಕೊಳ್ಳೋಣ. ಎಲ್ಲರಿಗೂ ಅಂತಾರಾಷ್ಟ್ರೀಯ ದಿನದ ಶುಭಾಶಯನ ಕೇಳುತ್ತಾ ನನ್ನ ಮಾತು